ರಾಜ್ಯ ರಾಜಕಾರಣದಲ್ಲಿ ಇದೀಗ ದೊಡ್ಡ ಸುದ್ದಿ ಈಗ ಬ್ರೇಕ್ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ರಾಜಕೀಯಕ್ಕೆ ಎಂಟ್ರಿಯ ಬಗ್ಗೆ ನಿರ್ಮಲಾನಂದನಾಥ ಶ್ರೀಗಳು ಸ್ಫೋಟಕ ಮಾತುಗಳನ್ನಾಡಿದ್ದಾರೆ. ಆದಿಚುಂಚನಗಿರಿ ಶ್ರೀಮಠ ಎಂದಿಗೂ ರಾಜಕಾರಣ ಮಾಡಲ್ಲ. ಆಳುವ ಮಂದಿಯನ್ನ ಸೃಷ್ಟಿ ಮಾಡುವುದೇ ನಮ್ಮ ಕಾಯಕ. ನಾವು ಎಂದಿಗೂ ಸ್ವಂತ ರಾಜಕಾರಣ ಮಾಡಲು ಹೋಗೋದಿಲ್ಲ. ಈ ಬಗ್ಗೆ ಶ್ರೀಮಠದ ಭಕ್ತರಲ್ಲಿ ಯಾವುದೇ ಗೊಂದಲ ಬೇಡ ಅಂತ ಸ್ಪಷ್ಟ ನಿಲುವನ್ನ ನೀಡಿದ್ದಾರೆ, ಸ್ಪಷ್ಟ ಮಾತುಗಳನ್ನಾಡಿದ್ದಾರೆ. ರಾಜಕೀಯ ಎಂಟ್ರಿ ಬಗ್ಗೆ ನಿರ್ಮಲಾನಂದನಾಥ ಶ್ರೀಗಳ ಸ್ಫೋಟಕ ಮಾತು. ಆದಿಚುಂಚನಗಿರಿ ಶ್ರೀಮಠ ಎಂದಿಗೂ ರಾಜಕಾರಣ ಮಾಡಲ್ಲ. ಆಳುವ ಮಂದಿಯನ್ನ ಸೃಷ್ಟಿ ಮಾಡುವುದೇ ನಮ್ಮ ಕಾಯಕ. ನಾವು ಎಂದಿಗೂ ಸ್ವಂತ ರಾಜಕಾರಣ ಮಾಡಲು ಹೋಗೋದಿಲ್ಲ. ಸ್ವತಃ ರಾಜಕಾರಣವನ್ನ ನಾವು ಮಾಡೋದಿಲ್ಲ. ಈ ಬಗ್ಗೆ ಶ್ರೀಮಠದ ಭಕ್ತರಲ್ಲಿ ಯಾವುದೇ ಗೊಂದಲ ಬೇಡ ಅಂತ ಚುಂಚನಗಿರಿಯ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಸತ್ಪುಷ್ಟೋಕ್ತಿಯನ್ನ ನೀಡಿದ್ದಾರೆ. ಸ್ಪಷ್ಟವಾಗಿ ಮಾತುಗಳನ್ನಾಡಿದ್ದಾರೆ. ಸ್ಪಷ್ಟನೆಯನ್ನ ನೀಡಿರುವಂತದ್ದು ರಾಜ್ಯ ರಾಜಕಾರಣದ ಎಂಟ್ರಿಯ ಬಗ್ಗೆ. ಇದೀಗ ಚನ್ನಪಟ್ಟಣದ ಗೌಡಗೇರಿಯ ಜೋಗಿಗಳ ಸಮಾವೇಶದಲ್ಲಿ ಮಾತುಗಳನ್ನಾಡಿದ್ದಾರೆ. ರಾಜಕೀಯ ಎಂಟ್ರಿಯ ಬಗ್ಗೆ ನಿರ್ಮಲಾನಂದನಾಥ ಶ್ರೀಗಳ ಸ್ಫೋಟಕ ಮಾತಿದು. ಆದಿಚುಂಚನಗಿರಿ ಶ್ರೀಮಠ ಎಂದಿಗೂ ಕೂಡ ರಾಜಕಾರಣ ಮಾಡಲ್ಲ. ಆಳುವ ಮಂದಿಯನ್ನ ನಾವು ಸೃಷ್ಟಿ ಮಾಡ್ತೀವಿ, ಅದು ನಮ್ಮ ಕಾಯಕ. ನಾವು ಯಾವತ್ತೂ ಸ್ವತಃ ರಾಜಕಾರಣ ಮಾಡೋದಕ್ಕೆ ಹೋಗೋದಿಲ್ಲ ಅಂತ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಮಠದ ಭಕ್ತರಲ್ಲಿ ಯಾವುದೇ ಗೊಂದಲ ಬೇಡ ಅಂತ ಸ್ಪಷ್ಟನೆಯನ್ನ ನೀಡಿದ್ದಾರೆ ಚುಂಚನಗಿರಿಯ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಯವರು. ಚನ್ನಪಟ್ಟಣದ ಗೌಡಗೆರೆಯ ಜೋಗಿಗಳ ಸಮಾವೇಶದಲ್ಲಿ ಈ ಒಂದು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಭಕ್ತರಲ್ಲಿ ಯಾವುದೇ ಒಂದು ಗೊಂದಲ ಬೇಡ. ನಾವು ಯಾವುದೇ ಕಾರಣಕ್ಕೂ ಕೂಡ ರಾಜಕೀಯ ಎಂಟ್ರಿಗೆ ಹೋಗೋದಿಲ್ಲ, ಎಂಟ್ರಿ ಕೊಡೋದಿಲ್ಲ. ಆಳುವ ಮಂದಿಯನ್ನ ನಾವು ಸೃಷ್ಟಿ ಮಾಡ್ತೀವಿ, ಅದು ನಮ್ಮ ಕಾಯಕ ಆಗಿರುತ್ತೆ. ನಾವು ಎಂದಿಗೂ ಕೂಡ ಸ್ವತಃ ರಾಜಕಾರಣ ಮಾಡೋದಕ್ಕೆ ಹೋಗೋದಿಲ್ಲ ಅಂತ ಹೇಳಿದ್ದಾರೆ. ಶ್ರೀ ಮಠದ ಭಕ್ತರಲ್ಲಿ ಈಗ ಗೊಂದಲ ಬೇಡ ಅಂತ ಸ್ಪಷ್ಟನೆಯನ್ನ ನೀಡಿದ್ದಾರೆ ನಿರ್ಮಲಾನಂದನಾಥ ಸ್ವಾಮೀಜಿಗಳು. ಇದೀಗ ರಾಜಕೀಯ ಎಂಟ್ರಿಯ ಬಗ್ಗೆ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಚನ್ನಪಟ್ಟಣದ ಗೌಡಗೆರೆಯ ಜೋಗಿಗಳ ಸಮಾವೇಶದಲ್ಲಿ ಆದಿಚುಂಚನಗಿರಿ ಶ್ರೀಮಠ ಎಂದಿಗೂ ಕೂಡ ರಾಜಕಾರಣ ಮಾಡಲ್ಲ. ಆಳುವ ಮಂದಿಯನ್ನ ನಾವು ಸೃಷ್ಟಿ ಮಾಡ್ತೀವಿ, ಅದು ನಮ್ಮ ಕಾಯಕ. ನಾವು ಎಂದಿಗೂ ಕೂಡ ಸ್ವತಃ ರಾಜಕಾರಣ ಮಾಡೋದಕ್ಕೆ ಬಯಸೋದಿಲ್ಲ. ಒಂದಷ್ಟು ಗೊಂದಲಗಳಿದ್ವು. ಇವರು ಕೂಡ ರಾಜಕಾರಣಕ್ಕೆ ಬರ್ತಾರಾ,